ಹೊಡ್ಕೊಂಬೇಡಿ ಕಣ್ರ, ಹೊಸ ಕಾರು. ಕರೆಕ್ಟಾಗಿ ಒರ್ಸು, ದೊಡ್ಡವ್ರದ್ದು ಕಾರು. ಹೊಸ ಕಾರ್ ಬೇರೆ ಹಾಂ ಅಂತ ನಾನು ಏನ್ರೋ ಹೇಳಿದೆ. ಮಗ ಅರ್ಜೆಂಟಾಗಿ ನೀನು ಹೊಸ ಕಾರ್ ತೊಗೊಂಡು ಮನೆ ಹತ್ರ ಬರೋ. ಏನಾಯ್ತು ಮಗ ಅಷ್ಟೊಂದು ಗಾಬರಿ ಆಗಿದೆ? ಅಮ್ಮ ಕೊತ್ತಂಬರಿ ಸೊಪ್ಪು ತಗೊಂಬ ಅಂತ ಹೇಳಿದ್ರು, ಅದಕ್ಕೆ ಕರ್ಸ್ಕೊಂಡೆ. ಬರೀ ಕೊತ್ತಂಬರಿ ಸೊಪ್ಪು ಥರ ಕಾರ್ ಯಾಕೋ? ನಾನು ಹೇಳಿದ್ವ ಮಗ ಅವ್ನು ಚೇಂಜ್ ಆಗ್ಬಿಟ್ಟಿದ್ದಾನೆ ಅಂತ. ಜನ ಬರೀ ಬಾರ್ಗೆ ಹೋದ್ಮೇಲೆ ಚೇಂಜ್ ಆಗಲ್ಲ ಕಣೋ, ಕಾರ್ ತೊಗೊಂಡ್ಮೇಲೂ ಚೇಂಜ್ ಆಗ್ತಾರೆ. ಕಾರ್ ಬಂದ್ಮೇಲೆ ಪ್ರಶ್ನೆ ಎಲ್ಲ ಕೇಳ್ತಾ ಇದ್ದೀನಿ ಇವಾಗ. ಹೇಳ್ರು ಕಣ ಮಗ, ಕಾರಲ್ಲೆಲ್ಲ ಬೇಡ ಕಣ, ಇಲ್ಲೇ ಸೈಡ್ಗೆ ಹಾಕ್ಬಿಡ್ತೀನಿ, ಎಷ್ಟು ಬೇಕಾದ್ರೂ ಹೊಡ್ಕೊಂಬಿಡಿ. ಇವತ್ತು ಕಾರಲ್ಲಿ ದಮ್ ಬೇಡ, ನಾಳೆ ನಾವೇನೇ ಬೇಡ, ಇಲ್ಲೇ ಸೈಡ್ಗೆ ಹಾಕು, ನಾನು ನಡ್ಕೊಂಡು ಹೋಗ್ತೀವಿ. ಶುಕ್ರವಾರ ನೈಟ್ ಬಿಡೋಣ. ಸರಿ, ಪಾರ್ಲೆ ಟೋಲ್ ಹತ್ರ ಬರೋಕೆ ಹೇಳೋಣ. ಪಾರ್ಲೆ ಟೋಲ್ ಹತ್ರ ಯಾಕೆ? ಮನೆ ಹತ್ರನೇ ಬಂದು ಕರ್ಕೊಂಡು ಹೋಗ್ಲಿ. ಏನ್ರ ಮಾತಾಡ್ತಿದ್ದೀರಾ? ಟ್ರಿಪ್ ಅದೇ ವೀಕೆಂಡು ನಿನ್ ಕಾರಲ್ಲಿ ಮಡಿಕೇರಿಗೆ ಹೋಗೋ ಪ್ಲಾನ್ ಇತ್ತಲ್ಲ. ನಾನು ಕೇಳ್ದೆ ಯಾಕೋ ಪ್ಲಾನ್ ಮಾಡಿದ್ರಿ? ಈ ವೀಕೆಂಡ್ ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಹೊಸ ಕಾರಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ ನಾನು. ಕೇಳ್ಬೇಕಾಗಿತ್ತಲ್ಲ. ಓ, ಹೊಸ ಕಾರ್ ಬೇರೆ. ಹೊಸ ಕಾರು, ಹೊಸ ಜೀವನ. ಆಯ್ತು ಬಿಡಪ್ಪ, ನಿನ್ನೆ ಮೊನ್ನೆ ಬಂದಿರೋ ನಮ್ಗಿಂತ ಮೊದಲಿಂದ ನಿನ್ನ ಜೊತೆಲಿರೋ ನಿಮ್ಮ ಅಪ್ಪ ಅಮ್ಮನೇ ನಿಂಗೆ ಇಂಪಾರ್ಟೆಂಟ್ ಆಗ್ಬಿಟ್ರಲ್ವಾ? ಸುಮಾರು ವರ್ಷ ಆದ್ಮೇಲೆ ನಾನು ಹಳೆ ಫ್ರೆಂಡ್ ಮೀಟ್ ಮಾಡಿದೆ ಕಣ, ಸಖತ್ ಖುಷಿ ಆಯ್ತು ಮಾತ್ರ. ಅವನ ಹತ್ರ ಕಾರ್ ಇದೆಯಾ? ಕಾರಲ್ಲೇ ಬಂದಿದೆ. ಯಾಕೆ? ಹಳೆ ಫ್ರೆಂಡ್ಸ್ ಅಲ್ಲಿ ಕಾರ್ ಇಲ್ದಿರೋರ್ನ ಯಾಕೆ ಮೀಟ್ ಆಗಿಲ್ಲ? ಕಾರ್ ಇರೋರ ಜೊತೆ ಫ್ರೆಂಡ್ಶಿಪ್ ಮಾಡೋದು. ಹೇ, ನಾನು ಯಾವಾಗ ಹಂಗೆ ಹೇಳ್ದೆ? ಕಾರ್ ಎಲ್ಲರ ಹತ್ರನೂ ಇರುತ್ತೆ ಮಗ, ನಾಳೆ ದಿನ ನೀನ್ ತಗಂತೀಯ, ಅವನು ತಗಂತಾನೆ. ನೋಡಪ್ಪ, ಕಾರ್ ತಗೊಂಡ್ಮೇಲೆ ಫುಲ್ಲು ಮೋಟಿವೇಶನ್. ಅಯ್ಯಯ್ಯಪ್ಪ, ಆಯ್ತು ಬಿಡು ಗುರು, ಏನು ಮಾತಾಡಲ್ಲ ನಾನು. ನಮ್ಮ ಹತ್ರ ಕಾರ್ ಇಲ್ವಲ್ಲಪ್ಪ, ಅದಕ್ಕೆ ಮಾತಾಡಲ್ಲ. ಫಸ್ಟ್ ಆಫ್ ಆಲ್ ನೀನ್ ವೈ ಸ್ಟೋರಿ ಇಟ್ಟಿರೋದೇ